ಹಾಯ್ ಆಲ್, ವೆಲ್ಕಮ್ ಟು ಸಿಸ್ಟರ್ಸ್ ಕುಕಿಂಗ್ ಚಾನಲ್. ಸೊ ಬನ್ನಿ, ನಾನಿವತ್ತು ಸಮೋಸ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಈವ್ನಿಂಗ್ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ದಾಗ ನಾವು ಬೇಕ್ರಿ ಸ್ಟೈಲಲ್ಲಿ ಅದೇ ಥರ ಟೇಸ್ಟಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಮಾಡ್ಬೋದು. ನಾವು ಇಲ್ಲಿ ಸಮೋಸ ಶೀಟ್ ಮಾಡೋದಕ್ಕೆ 2 ಕಪ್ ಆಗೋಷ್ಟು ಮೈದಾ ತಗೊತಾ ಇದ್ದೀನಿ. ಅದರ ಜೊತೆಗೆ ನಾವು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊತಾ ಇದ್ದೀನಿ. ಸೊ ಉಪ್ಪು ಹಾಕ್ಬಿಟ್ಟಾದಮೇಲೆ ಒಂದು 2 ಸ್ಪೂನಷ್ಟು ನಾವು ಎಣ್ಣೆನ ಹಾಕಬೇಕಾಗತ್ತೆ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಬರೀ ಮೈದಾ ಹಿಟ್ಟು ಹಾಕೋ ಬದಲು ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡೂ ಮಿಕ್ಸ್ ಮಾಡಿನೂ ಹಾಕ್ಕೊಬೋದು, ಚೆನ್ನಾಗಿ ಇರುತ್ತೆ. ಸೊ ನಾನು ಬರೀ ಮೈದಾ ಹಿಟ್ಟು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ನಾವು ಗೋಧಿ ಹಿಟ್ಟು ಯಾವ ರೀತಿ ಕಲಿಸ್ತೀವೋ ಅದೇ ರೀತಿ ಸಾಫ್ಟಾಗಿ ನಾವು ಕಲಿಸ್ಕೊಬೇಕಾಗತ್ತೆ. ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ ಸೊ ಯಾವ ರೀತಿ ಕಲಿಸಿದ್ದೀನಿ ಅಂತ. ಸೊ ಅಷ್ಟು ಮಾತ್ರ ಕಲಿಸಿದ್ರೆ ಸಾಕಾಗತ್ತೆ. ಸೊ ಇದನ್ನು ಒಂದು 15 ಮಿನಿಟ್ಸ್ ಹಾಗೆ ಬಿಡೋಣ. ಸೊ ಇವಾಗ ಒಂದು ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 3 ಈರುಳ್ಳಿ ಕಟ್ ಮಾಡಿರೋದನ್ನು ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಇದನ್ನು ಸ್ಟಫಿಂಗ್ ಮಾಡೋದಕ್ಕೆ ಹಾಕ್ಕೊಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ. ಸೊ ಈ ಮೂರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ಗೆ ಚೇಂಜ್ ಆಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಾವು ಇದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅವಲಕ್ಕಿ, 1 ಇಡಿಯಷ್ಟು ಅವಲಕ್ಕಿನ ಹಾಕ್ಕೊಬೇಕು. ಇದಕ್ಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಅವಲಕ್ಕಿಗೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಬೇಕು ನಾವು. ಈಗ ನಮಗೆ ಆನಿಯನ್ ಸ್ಟಫಿಂಗ್ ರೆಡಿಯಾಗಿದೆ. ಇವಾಗ 15 ಮಿನಿಟ್ಸ್ ಆದಮೇಲೆ ನಾವು ಹಿಟ್ಟು ತಗೊಂಡು ಚೆನ್ನಾಗಿ ನಾದ್ಕೊಬೇಕು. ಸೊ ನಾನು ಯಾವ ರೀತಿ ನಾದ್ತೀನೋ ಆ ರೀತಿ ಚೆನ್ನಾಗಿ ನಾದ್ಬಿಟ್ಟು ನಾವು ಅದನ್ನು ಪೀಸಸ್ ಆಗಿ ಕಟ್ ಮಾಡ್ಕೊಬೇಕಾಗತ್ತೆ. ಸೊ ಈ ಥರ ಕಟ್ ಮಾಡೋದ್ರಿಂದ ಎಲ್ಲನೂ ಒಂದೇ ಶೇಪಲ್ಲಿ ಬರುತ್ತೆ, ಒಂದೇ ಸೈಜಲ್ಲಿನೂ ಇರುತ್ತೆ. ಸೊ ಇವಾಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮೈದಾ ಹಿಟ್ಟನ್ನ ಸ್ವಲ್ಪ ಹಾಕ್ಕೊಂಡು ಚಪಾತಿ ಥರ ಎಲ್ಲನೂ ತೀಡ್ಕೊಬೇಕು. ಸೊ ನಾನು ಯಾವ ಥರ ತೀಡಿದ್ದೀನೋ ತುಂಬ ಮಂದವಾಗಿ ತೀಡಬಾರ್ದು, ತೆಳುವಾಗಿಯೇ ತೀಡ್ಕೊಬೇಕಾಗತ್ತೆ. ಸೊ ಇವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಲೈಟಾಗಿ ನಾವು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಸೊ ಎಲ್ಲನೂ ಅದೇ ರೀತಿ ಒಂದೊಂದು ನಿಮಿಷ 2 ಕಡೆ ನಾವು ಬೇಯಿಸ್ಕೊಂಡ್ರೆ ನೋಡಿ ಈ ಥರ ಬೇಯಿಸ್ಕೊಬೇಕಾಗತ್ತೆ. ಸೊ ಇವಾಗ ನಾವು ಇದನ್ನು ಶೇಪಾಗಿ ಕಟ್ ಮಾಡಬೇಕಾಗತ್ತೆ. ಸೊ 4 ಕಡೆ ಇದನ್ನು ಕಟ್ ಮಾಡಬೇಕು. ಸೊ ಈ ಕಟ್ ಮಾಡಿರೋದನ್ನು ವೇಸ್ಟ್ ಮಾಡ್ದಿರ ನಾವು ಈ ಥರ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಿನ್ಬೋದು. ಚಿಪ್ಸ್ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಅದನ್ನು ನಾನು ಪಕ್ಕಕ್ಕೆ ಇಟ್ಟಿದ್ದೀನಿ. ಸಮೋಸ ನೀಟಾಗಿ ಕವರ್ ಮಾಡೋದಕ್ಕೆ ನಾವು ಮೈದಾ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮೈದಾ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಿಕ್ಕಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಸಮೋಸ ಶೀಟ್ಸ್ ರೆಡಿ ಮಾಡಿದ್ದೀನಿ. ಸೊ ಇವಾಗ ಒಂದೊಂದು ಶೀಟ್ನ ತಗೊಂಡು ನಾನು ಟ್ರಯಾಂಗಲ್ ಶೇಪ್ ಮಾಡಿಕೊಂಡು ಈ ರೀತಿ ಮೈದಾ ಹಿಟ್ಟು ಪೇಸ್ಟ್ನ ಸಹಾಯದಿಂದ ಎಲ್ಲ ಕವರ್ ಮಾಡಿಕೊಂಡು 2 ಸ್ಪೂನಷ್ಟು ಸ್ಟಫಿಂಗ್ ಮಾಡಿ, ಆನಿಯನ್ ಸ್ಟಫಿಂಗ್ ಮಾಡಿ, ಸೊ ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕವರ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲನೂ ಅದೇ ರೀತಿ ಮಾಡ್ಕೊಬೇಕಾಗತ್ತೆ. ಸೊ 2 ಸ್ಪೂನಷ್ಟು ನಾವು ಆನಿಯನ್ ಸ್ಟಫಿಂಗ್ ಹಾಕಿದ್ರೆ ಸಾಕಾಗತ್ತೆ. ಸೊ ಎಲ್ಲ ನೀಟಾಗಿ ಮೈದಾ ಪೇಸ್ಟಿಂದ ನೀಟಾಗಿ ಕವರ್ ಮಾಡ್ಕೊಬೇಕಾಗತ್ತೆ. ನಾವು ಸ್ವಲ್ಪ ಗ್ಯಾಪ್ ಬಿಟ್ರೂ ನಮಗೆ ಎಣ್ಣೆಲಿ ಹಾಕಿದ ತಕ್ಷಣ ಅದು ಬಿಚ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಕವರ್ ಮಾಡಿ ಇವಾಗ ಎಲ್ಲನೂ ಕಾದಿರೋ ಎಣ್ಣೆಯಲ್ಲಿ ಬಿಡಬೇಕು.
ಇದನ್ನು 5 to 6 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ತುಂಬ ಟೈಮ್ ತಗೊಳ್ಳುತ್ತೆ ಫ್ರೈ ಆಗೋಕ್ಕೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನಾವು ನೋಡಿ ಈ ಥರ ಕಲರ್ ಆದಮೇಲೆ ಅದನ್ನು ಎತ್ಕೊಬೋದು. ಸೊ ಇನ್ನೊಂದು ಟ್ರಿಪ್ಪನ್ನು ಅದೇ ಥರ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಸೊ ನೋಡಿ ಅದಾದಮೇಲೆ ನೋಡಿ ಚೆನ್ನಾಗಿ ಬೇಕ್ರಿ ಸ್ಟೈಲಲ್ಲೇ ನಮಗೆ ಸಮೋಸ ರೆಡಿ ಆಗಿದೆ. ಅದೇ ಟೇಸ್ಟಲ್ಲಿ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ನಾವು ಎಲ್ಲೋ ಬೇರೆ ಕಡೆ ಹೋಗಿ ತಗೊಂಡು ತಿನ್ನೋ ಬದಲು ಮನೆಯಲ್ಲೇ ಆರಾಮಾಗಿ ಮಾಡಿಕೊಂಡು ತಿನ್ಬೋದು. ನೀವು ಮನೆಯಲ್ಲಿ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.